ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಂಬೈನಲ್ಲಿ ಮೊದಲ ಬಾರಿಗೆ ಬಿಜೆಪಿಗೆ ಅಧಿಕಾರ ಹಿಡಿಯುವಂತಹ ಸಂದರ್ಭ ಬಂದಿದೆ, ಅವಕಾಶ ಬಂದಿದೆ. ಇಲ್ಲಿ ಮುಂಬೈ ಮುನಿಸಿಪಲ್ ಕಾರ್ಪೊರೇಷನಲ್ಲಿ, ಏಷ್ಯಾದ ಅತ್ಯಂತ ಶ್ರೀಮಂತ ನಗರ ಕಾರ್ಪೊರೇಷನ್ ಅದು. ದೇಶದ ಅತ್ಯಂತ ಶ್ರೀಮಂತ ಕಾರ್ಪೊರೇಷನ್, ದೇಶದ ಅತಿ ದೊಡ್ಡ ಕಾರ್ಪೊರೇಷನ್ ಮುಂಬೈ. ಅದನ್ನು ಹಿಡಿಬೇಕು ಅಂತ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತು. ಒಳ್ಳೆ ದಾರಿ, ಅಡ್ಡದಾರಿ, ಆ ದಾರಿ, ಈ ದಾರಿ, ಎಲ್ಲ ದಾರಿಗಳನ್ನು ಬಳಸ್ಕೊಂಡು ಬಿಜೆಪಿ ಹೇಗೋ ನಂಬರ್ 1 ಪಾರ್ಟಿ ಆಗಿದೆ. ಬಟ್ ಅದು ಏನು ಬಹುಮತಕ್ಕೆ ಬೇಕಾದಂತಹ ಅಂಕಿಗಳನ್ನೇನು ಪಡೆಯೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಮೈತ್ರಿ ಇತ್ತಲ್ಲ, ಅಷ್ಟು ಸೀಟುಗಳು ಸಿಗೋದಿಲ್ಲ. ಆದರೆ ಮೈತ್ರಿ ಯಾರ ಜೊತೆ ಮಾಡ್ಕೊಂಡಿದ್ದು ನಿಮಗೆ ಗೊತ್ತೇ ಇದೆ. ಮಹಾರಾಷ್ಟ್ರದಲ್ಲಿ ಮೈತ್ರಿ ಇರೋದು ಶಿಂದೆ, ಏಕನಾಥ್ ಶಿಂದೆ ಅವರ ಶಿವಸೇನೆ. ಅಜಿತ್ ಪವಾರ್ ಈ ಬಾರಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದಾರೆ. NDA ಜೊತೆ ಹೋಗಿಲ್ಲ, ಮಹಾಯುತಿ ಜೊತೆ ಹೋಗಿಲ್ಲ, ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ. ಸೊ ಶಿವಸೇನೆ, ಶಿಂದೆ ಬಣ ಮತ್ತು ಬಿಜೆಪಿ ಸೇರಿಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ವು. ಆದರೆ ಈಗ ಬಿಜೆಪಿಗೆ ಗೆದ್ದ ನಂತರವೂ ಸಹ ಅಥವಾ ಅಧಿಕಾರದ ಸನಿಹದಲ್ಲಿ ಬಂದಾಗಲೂ ಸಹ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂದರೆ ಶಿಂದೆ ಬಣದ ಎಲ್ಲ 29 ಕಾರ್ಪೊರೇಟರ್ಗಳನ್ನು ಶಿಂದೆ ಅವರು ತಗೊಂಡು ಹೋಗಿ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಬಚ್ಚಿಟ್ಟಿದ್ದಾರೆ. ಯಾಕೆ? ಮೇಯರ್ ಪೋಸ್ಟ್ ತಗೊಳ್ಳಬೇಕು ಅನ್ನುವ ಉದ್ದೇಶಕ್ಕೆ. ಸೊ ಏನು ಇಡೀ ಘಟನಾವಳಿ ಏನು ನಡೀತಾ ಇದೆ ಮುಂಬೈ ಎಲೆಕ್ಷನ್ಗಳ ನಂತರ, ಅಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವನ್ನು ಕೊಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ ಮೊನ್ನೆ 15ನೇ ತಾರೀಕು ಚುನಾವಣೆಗಳಾಯಿತು, 16ಕ್ಕೆ ಫಲಿತಾಂಶಗಳು ಬಂತು. ಬೃಹನ್ ಮುಂಬೈ ಮಹಾನಗರ ಪಾಲಿಕೆದು. ಅಲ್ಲಿ 227 ಸೀಟ್ ಇದೆ. 114 ಮ್ಯಾಜಿಕ್ ನಂಬರ್, ಅಂದರೆ ಬಹುಮತಕ್ಕೆ ಬೇಕಾಗಿರುವಂತಹ ನಂಬರು 114, 114. ಬಿಜೆಪಿಯಲ್ಲಿ 89 ಸೀಟ್ಗಳನ್ನು ಗೆದ್ಕೊಳ್ತು. ಶಿವಸೇನೆಯ ಶಿಂದೆ ಅವರ ಶಿವಸೇನೆ ಏನಿದೆಯಲ್ಲ, ಅದು ಮೈತ್ರಿ ಮಾಡ್ಕೊಂಡಿತ್ತಲ್ಲ ಬಿಜೆಪಿ ಜೊತೆ, ಅದು ಒಂದು 29 ಸೀಟುಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಆ ಮೂಲಕ 118 ಕ್ಷೇತ್ರಗಳಲ್ಲಿ ಇವರು ಗೆದ್ದಂಗಾಯಿತು. ಸೊ 114 ಮೆಜಾರಿಟಿ ಮಾರ್ಕು, ಅದಕ್ಕಿಂತ 4 ಹೆಚ್ಚೇ ಇದ್ದಾರೆ. ಆ ಮೂಲಕ 25 ವರ್ಷಗಳ ನಂತರ ಠಾಕ್ರೆ ಕುಟುಂಬದಿಂದ ಮುಂಬೈಯನ್ನು ಕಸ್ಕೊಳ್ಳೋದ್ರಲ್ಲಿ ಈ ಮೈತ್ರಿಕೂಟದ ಲೆಕ್ಕಾಚಾರ ನೋಡಿದ್ರೆ ಸಫಲರಾಗಿದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ಕಳೆದ 25 ವರ್ಷಗಳಿಂದ ಠಾಕ್ರೆ ಅವರ ಶಿವಸೇನೆಯೇ ಗೆಲ್ತಾ ಇದ್ದಿದ್ದು. ಆದರೆ ಈಗ ಉದ್ಧವ್ ಠಾಕ್ರೆನೇ ಶಿವಸೇನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರಲ್ಲ, ಹಾಗಾಗಿ ಠಾಕ್ರೆಗೂ ಶಿವಸೇನೆಗೂ ಅಷ್ಟು ಏನೂ ಇಲ್ಲ ಲೆಕ್ಕಾಚಾರ. ಬಟ್ ಹೇಗಾದರೂ ಮಾಡಿ ಠಾಕ್ರೆ ಕುಟುಂಬ ಅದನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು. 20 ವರ್ಷಗಳ ದ್ವೇಷ ಮರೆತು ಅಣ್ಣ ತಮ್ಮಂದಿರು ಒಂದಾದರು. ಯಾರು? ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಅವರು ಒಂದಾಗಿ ಸ್ಪರ್ಧೆ ಮಾಡಿದ್ರು. ಆದರೂ ಸಹ ಬಹುಮತವನ್ನು ರೀಚ್ ಮಾಡೋಕ್ಕಾಗಿಲ್ಲ. ಸೊ ಅವರಿಬ್ಬರ ಸಂಖ್ಯೆಗಳು ಏನಾಯಿತು? ಅವರು 65 ಸೀಟುಗಳನ್ನು ಉದ್ಧವ್ ಠಾಕ್ರೆ ಬಣ ಗೆದ್ಕೊಂಡಿದೆ, ಶಿವಸೇನೆ ಉದ್ಧವ್ ಠಾಕ್ರೆ ಬಣ. ಇನ್ನು ಅವ್ರ ಜೊತೆ ಸ್ಪರ್ಧೆ ಮಾಡಿದಂತಹ MNS ಅವರ ತಮ್ಮ ರಾಜ್ ಠಾಕ್ರೆ ಮತ್ತು ಶರದ್ ಪವಾರ್ ಬಣ ಇವ್ರ ಜೊತೆ ಸ್ಪರ್ಧೆ ಮಾಡಿತ್ತು. ಕಾಂಗ್ರೆಸ್ಸು ರಾಜ್ ಠಾಕ್ರೆ ಇದ್ದಿದ್ದ ಕಾರಣಕ್ಕಾಗಿ ಆ ಮೈತ್ರಿಯಲ್ಲಿ ಕಾಂಗ್ರೆಸ್ಸು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದು. ಅವರೆಲ್ಲರದು ಸೇರಿದ್ರೆ 72 ಸೀಟ್ ಆಗುತ್ತೆ. ಯಾರ್ದು? ಠಾಕ್ರೆ ಮತ್ತು NCP ಶರದ್ ಪವಾರ್ ಬಣದ್ದು. ಈ ಕಡೆ ಕಾಂಗ್ರೆಸ್ ಕಡೆಗೆ ಬಂದಾಗ ಕಾಂಗ್ರೆಸ್ ಬಳಿ 24 ಜನ ಇದ್ದಾರೆ, MIM ಬಳಿ 8 ಜನ ಇದ್ದಾರೆ, ಸಮಾಜವಾದಿ ಪಕ್ಷದ 2 ಇದ್ದಾರೆ. ಇವರೆಲ್ಲರನ್ನೂ ಸೇರಿಸಿದ್ರೆ ಈ ಬಿಜೆಪಿ ಶಿವಸೇನೆ ಶಿಂದೆ ಬಣವನ್ನು ಪಕ್ಕಕ್ಕಿಟ್ಟು ಮಿಕ್ಕವರನ್ನೆಲ್ಲರನ್ನೂ ಸೇರಿಸಿದ್ರೆ 106 ಆಗುತ್ತೆ. ಇನ್ನು 8 ಕಡಿಮೆ ಆಗುತ್ತೆ ಅವರಿಗೆ ಬಹುಮತದ ಬಳಿ ಹೋಗೋದಕ್ಕೆ. ಸೊ ಅಲ್ಲಿಗೆ ನಿಮ್ಗೆ ಅನ್ನಿಸ್ಬೋದು ಶಿವಸೇನೆ ಬಿಜೆಪಿ ಆರಾಮಾಗಿ ಮಾಡುತ್ತೆ ಅಂತ. ಬಟ್ ಅಲ್ಲೊಂದು ಗೇಮ್ ನಡೀತಾ ಇದೆ. ಏನು? ಶಿಂದೆ ಬಣ, ಶಿವಸೇನೆಯ ಶಿಂದೆ ಅವರು ಮೇಯರ್ ಸ್ಥಾನ ನನ್ನ ಪಕ್ಷದವರಿಗೆ ಬೇಕು ಅನ್ನುವಂಥ ಹಠ ಹಿಡಿಯುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರು ಗೆದ್ದಿರೋದು ಕೇವಲ 29, ಬಿಜೆಪಿ 89. ಆದರೂ ಮೇಯರ್ ಬಣ ನಮಗೆ ಕೊಡಿ. ಅವರ ವಾದ ಏನು ಅಂದರೆ ಕಳೆದ 25 ವರ್ಷಗಳಿಂದ ಶಿವಸೇನೆನೇ ಆಡಳಿತ ನಡೆಸ್ಕೊಂಡು ಬಂದಿರೋದು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ. ಈಗ ನಾವು ಉದ್ಧವ್ ಠಾಕ್ರೆನ ಪಕ್ಕಕ್ಕೆ ಹಾಕಿದ್ದೀವಿ ಸರಿ, ಆದರೆ ಪಕ್ಷ ಯಾವುದು? ನನಗೆ ಕೊಟ್ಟಿರೋದು ಸಿಂಬಲ್ ಯಾರಿಗೆ? ನನಗೆ ಸಿಕ್ಕಿರೋದು. ಹಾಗಾಗಿ ಶಿವಸೇನೆ ಆಡಳಿತನೇ ಅಲ್ಲಿರಬೇಕು. ಸೊ ನಮಗೆ ಮೇಯರ್ ಇದು ಕೊಡಿ. ಇದರಿಂದ ಏನಾದರೂ ಮಾಡಿ ಬಿಜೆಪಿ ಆಪರೇಷನ್ ಮಾಡಿ ತನ್ನ ಕಾರ್ಪೊರೇಟ್ಗಳನ್ನು ಕಿತ್ಕೊಂಡ್ಬಿಡುತ್ತೆ ಅನ್ನೋ ಭಯದಲ್ಲಿ ಏಕನಾಥ್ ಶಿಂದೆ ತನ್ನ 29 ಕಾರ್ಪೊರೇಟರ್ಗಳನ್ನು ತಗೊಂಡು ಹೋಗಿ 5 ಸ್ಟಾರ್ ಹೋಟೆಲ್ನಲ್ಲಿ ಭದ್ರ ಮಾಡಿಬಿಟ್ಟಿದ್ದಾರೆ. ರೆಸಾರ್ಟ್ ರಾಜಕಾರಣ ಶುರುವಾಗಿದೆ.
ರೆಸಾರ್ಟ್ ರಾಜಕಾರಣ. ಈಗ ನೆಗೋಷಿಯೇಷನ್ಸ್ಗೆ BJP ಬರಲೇಬೇಕು. ಯಾಕಂದರೆ BJP ಸ್ವತಂತ್ರವಾಗಿ ಆಡಳಿತ ನಡೆಸುವಷ್ಟು ಸಂಖ್ಯೆಗಳನ್ನು ಹೊಂದಿಲ್ಲ. ಸ್ವಲ್ಪ ಯಾಮಾರಿದ್ರೆ ಶಿಂದೆ ಬಣದಿಂದ ಜಾರ್ಕೊಂಡು ಏನಾದರೂ ಈ ಕಡೆಗೆ ಒಂದಷ್ಟು 8 ಜನ ಹೋಗ್ಬಿಟ್ರೆ, ಜಸ್ಟ್ 8 ವಿರೋಧ ಪಕ್ಷದವರು ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಅಲ್ಲಿ ಇದು ಮಾಡ್ಕೊಂಡ್ಬಿಡ್ತಾರೆ, ಸಫಲರಾಗ್ಬಿಡ್ತಾರೆ ಆ ನಂಬರ್ಗಳನ್ನು ಪಡೆಯೋದಕ್ಕೆ. ಅವಾಗ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಅಧಿಕಾರಕ್ಕೆ ಬಂದುಬಿಡುತ್ತೆ, ಮೇಯರ್ ಮಾಡ್ಕೊಂಡ್ಬಿಡ್ತಾರೆ. ಆ ಭಯ ಬೇರೆ BJPಗೆ. ಹೆಚ್ಚು ಸಮಯ ಕೊಡೋಕ್ಕಾಗಲ್ಲ, ಹೆಚ್ಚು ಹೊತ್ತು ಅದನ್ನು ತಡೆಯೋಕ್ಕಾಗಲ್ಲ. ಆದರೆ ಶಿವಸೇನೆ ಶಿಂದೆ ಬಣ ಏನಿದೆ ಅದು ಮೇಯರ್ ಸ್ಥಾನವನ್ನು ನಮಗೆ ಕೊಡಲೇಬೇಕು ಅಂತ 29 ಜನರನ್ನ ಭದ್ರ ಮಾಡ್ಕೊಂಡಿದೆ. ಅಲ್ಲಿಗೆ BJP ಆಡ್ತಾ ಇತ್ತಲ್ಲ ಇಷ್ಟು ವರ್ಷಗಳು, ಕೊಳಕು ನಾಟಕ, ಕೊಳಕು ಆಟ, ರೆಸಾರ್ಟ್ ರಾಜಕಾರಣ, ಆಪರೇಷನ್ ಕಮಲದಂಥದ್ದು, ಅದಕ್ಕೆ ತಿರುಗೇಟು ಕೊಟ್ಟಂಗಿದೆ ಶಿಂದೆ ಅವರ ಈ ಒಂದು ನಡವಳಿಕೆ. ಯಾಕಂದರೆ ಯೂಶ್ವಲ್ ಆಗಿ ಏನು ಮಾಡ್ತಾರೆ, BJP ಅವರಂತ ಆಟ ಆಡ್ತಾರೆ, ಬ್ಲ್ಯಾಕ್ ಮೇಲಿಂಗು, ಆಪರೇಷನ್ ಕಮಲ, ಅದು ಇದು ಅಂತ. ಆದರೆ ಈ ಬಾರಿ ಶಿಂದೆ ಬಣ ಅದನ್ನು ಮಾಡ್ತಾ ಇದೆ. ನಮಗೆ ಮೇಯರ್ ಪಾತ್ರ ಕೊಡಿ, ಮೇಯರ್ ಪೊಸಿಷನ್ ಕೊಡಿ, ಆಗಲೇ ನಾವು ನಿಮಗೆ ಸಪೋರ್ಟ್ ಮಾಡೋದು ಅನ್ನೋ ವಾದಕ್ಕೆ ಅವ್ರು ಇಳಿತಾ ಇದ್ದಾರೆ. ಬಟ್ ಅದೇನು ನಡೆಯೋ ಹಾಗೆ ಕಾಣಲ್ಲ. ಯಾಕಂದರೆ ಮೋದಿ, ಅಮಿತ್ ಶಾ ಏನೋ ಒಂದು ದಾರಿ ಕಂಡಿಡಿದು, ಯಾವುದೋ ಒಂದು ಬೆದರಿಕೆನೋ ಇನ್ನೇನೋ ಆಫರ್ಗಳನ್ನು ಕೊಟ್ಟು ಲೆಕ್ಕಾಚಾರ ಮಾಡಿ ಕೊನೆಗೆ ಶಿಂದೆನ ಅವ್ರ ಕಡೆಗೆ ಎಳ್ಕೊಳ್ತಾರೆ. BJPಯಿಂದಲೇ ಮೇಯರ್ ಆಗೋ ಸಾಧ್ಯತೆಗಳು ತುಂಬ ಹೈ ಇದ್ದಾವೆ. ಬಟ್ ರಾಜಕಾರಣ ಆಗಿರೋದ್ರಿಂದ ಏನು ಬೇಕಾದರೂ ನಡಿಬಹುದು ಅನ್ನೋದನ್ನು ಹೇಳಿ ನಾವು ನಮ್ಮ ಮಾತನ್ನು ಮುಗಿಸ್ಕೊಳ್ಬಹುದು. ಸೊ ಇದಿಷ್ಟು ಮುಂಬೈನಲ್ಲಿ ಚುನಾವಣೆಗಳು ಮುಗಿದು BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸಹ ನಿದ್ದೆಗೆಟ್ಟಿರುವಂತಹ ಸನ್ನಿವೇಶ, ಅದರ ಸುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.